ಗುರು ಸಿಂಗಲ್ ಡಬಲ್ ವರ್ಕೌಟ್ ಹೇಳ್ತಾ ಇದ್ದೀನಿ, ಬೇರೆ ಅನ್ಕೋಬೇಡ್ರಿ. ವೆಲ್ಕಮ್ ಬ್ಯಾಕ್ ಗೈಸ್, ಇದು ಡೇ 21 ಸೀರೀಸ್ ಆಫ್ ಫ್ಯಾಟ್ ಕಟಿಂಗ್. ಜೊತೆಗೆ ಮಾಡೋರು ಬಂದ್ಬಿಟ್ಟು ಡಬಲ್ ವರ್ಕೌಟ್ ಮಾಡ್ತಾ ಇರ್ತಾರೆ, ಇವ್ರು ಸಿಂಗಲ್ ವರ್ಕೌಟ್ ಮಾಡ್ತಾ ಇರ್ತಾರೆ. ಅವ್ರೇನ್ ಅನ್ಕೊಂತಾರೆ, ನೋಡು ಅವ್ನು ಡಬಲ್ ವರ್ಕೌಟ್ ಮಾಡಕ್ಕೆ ತುಂಬಾ ಬಲ್ಕ್ ಆಗಿ ಮಸ್ತಾಗಿ ಕಾಣಿಸ್ಕೊಂತಾನೆ, ಕಟ್ಸಲ್ಲ ಅಂದ್ಕೊಂತಾರೆ. ಬಟ್ ಆಕ್ಚುಲ್ ರಿಯಾಲಿಟಿ ಏನಂದ್ರೆ, ಅವ್ರು 1 ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಾ ಇರ್ತಾರೆ. ನಾವು ಹೋಗಿದ್ದು 7 ತಿಂಗಳು 8 ತಿಂಗಳಲ್ಲಿ ನಾವು ಅವ್ರನ್ನ ನೋಡ್ತಾ ಇರ್ತೀವಿ. ಅಷ್ಟಕ್ಕೆ ನಾವು ಏನು ಅನ್ಕೊಂತೀವಿ, ಡಬಲ್ ವರ್ಕೌಟ್ ಮಾಡಿದ್ರೆ ಬೇಗ ಮಸಲ್ ಬಿಲ್ಡ್ ಆಗ್ತದೆ ಅಂತ. ಆಕ್ಚುಲ್ ಆಗಿ ಡಬಲ್ ವರ್ಕೌಟ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಪ್ರೋಟೀನ್ ತಗೊಂಡ್ರೆ ಮಸಲ್ ಬಿಲ್ಡ್ ಆಗ್ತದೆ. ಫಸ್ಟ್ ಆಫ್ ಆಲ್ ನೀವು ಸಿಂಗಲ್ ವರ್ಕೌಟ್ ಅಲ್ಲೇ ನೀವು ಪ್ರಾಪರ್ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಬಿಗಿನರ್ಸ್ ಮಾಡೋ ಮಿಸ್ಟೇಕ್ ಏನಂದ್ರೆ, ಅವ್ರು ಸಿಂಗಲ್ ವರ್ಕೌಟ್ ಅಲ್ಲೇ ಪ್ರೋಟೀನ್ ಕನ್ಸ್ಯೂಮ್ ಮಾಡಲ್ಲ. ಫಾರ್ ವಾಟ್ ಐ ವಿಲ್ ಬಿ ಸಜೆಸ್ಟಿಂಗ್ ಇಸ್, ನೀವು ಫಸ್ಟ್ ಸಿಂಗಲ್ ವರ್ಕೌಟ್ ಮಾಡ್ರಿ, ಪ್ರಾಪರ್ ಆಗಿ ಟ್ರ್ಯಾಕ್ ಮಾಡ್ರಿ ಎಷ್ಟು ಗ್ರಾಮ್ಸ್ ಪ್ರೋಟೀನ್ ತಗೊಂತಾ ಇದ್ದೀರಾ ಅಂತ. ಅಟ್ಲೀಸ್ಟ್ ನೀವು 125 ಗ್ರಾಮ್ಸ್ ನೀವು ಪ್ರೋಟೀನ್ ತಗೊಳ್ಳೇಬೇಕು ಸಿಂಗಲ್ ವೇರಿಯೇಷನ್ ವರ್ಕೌಟ್ ಅಲ್ಲಿ. ಅದಾದ್ಮೇಲೆ 3 to 4 months ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಅದಾದ್ಮೇಲೆ ಡಬಲ್ ವರ್ಕೌಟ್ ಹೋಗ್ರಿ. ಡಬಲ್ ವರ್ಕೌಟ್ ಅಲ್ಲಿ ನೀವು ಪ್ರೋಟೀನ್ ಇಂಟೇಕ್ 150 to 160 ಗ್ರಾಮ್ಸ್ ಆಫ್ ಪ್ರೋಟೀನ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಬಾಡಿ ಮಸಲ್ ಬಿಲ್ಡ್ ಆಗ್ತದೆ. ನೀವು ಇದನ್ನ ಪ್ರಾಪರ್ ಆಗಿ ಪ್ರೋಟೀನ್ ನ ಟ್ರ್ಯಾಕ್ ಮಾಡಿದ್ರೆ ಮಾತ್ರ ಇದು ಮಾಡಕ್ಕಾಗೋದು. ಇದೇ ತರ ಇನ್ಫಾರ್ಮೇಶನ್ ಸಿಗಕ್ಕೆ ನಾನು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಟಡಾ ಬಾಯ್.